ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಟ್ಟಿರುವಂತಹ ಡೈರಿ ಬಿಡುಗಡೆಯಾದಂತಹ ಬಳಿಕ ಇದ್ದಿರುವಂತಹ ಅಲೆಯ ಲಾಭವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಬಿಜೆಪಿ ರಣತಂತ್ರವನ್ನ ಮುಂದುವರೆಸಿದೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಟ್ಟಿರುವ ಡೈರಿ ಬಿಡುಗಡೆಯಾದ ಬಳಿಕ ಎದ್ದಿರುವ ಅಲಿಯ ಲಾಭವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಬಿಜೆಪಿ ತನ್ನ ರಣತಂತ್ರವನ್ನ ಮುಂದುವರೆಸಿದೆ. ಮಾರ್ಚ್ ಮೊದಲ ವಾರದಲ್ಲಿ ಕಪ್ಪ ಕಾಣಿಕೆ ಕೊಟ್ಟಿದ್ದನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ಕಮಲಾಪಾಳ್ಯ ನಿರ್ಧಾರ ಮಾಡಿದೆ. ಜೊತೆಗೆ ಕಾಂಗ್ರೆಸ್ ವಿರುದ್ಧ 3,000 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಹಗರಣದ ಮತ್ತೊಂದು ಬಾಂಬ್ ಸಿಡಿಸೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಬೆಂಗಳೂರಿನಲ್ಲಿರುವಂತಹ ಮಾಜಿ ಸಿಎಂ ಬಿಎಸ್ವೈ ನಿವಾಸದಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಇದರಲ್ಲಿ ಕೇಂದ್ರ ಸಚಿವರಾದಂತಹ ಡಿ.ವಿ. ಸದಾನಂದ ಗೌಡ, ಮಾಜಿ ಡಿಸಿಎಂ ಆರ್ ಅಶೋಕ್, ಸಂಸದರಾದಂತಹ ಪಿಸಿ ಮೋಹನ್ ಭಾಗವಹಿಸಿದ್ರು. ಮಂಗಳವಾರ ಮತ್ತೊಮ್ಮೆ ಯಡಿಯೂರಪ್ಪ ನಿವಾಸದಲ್ಲಿ ಸಭೆಯನ್ನ ನಡೆಸಲಾಗುತ್ತಂತೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೇಶ. ಕಾಂಗ್ರೆಸ್ ಡೈರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅನ್ನ ಮಣಿಸುವಂತದ್ದು, ಅಂದ್ರೆ ಕಾಂಗ್ರೆಸ್ ಅನ್ನ ಯಾವ ರೀತಿಯಾಗಿ ಧೂಳಿಪಟ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಚರ್ಚೆಗಳನ್ನ ನಡೆಸಲಾಗ್ತಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ವಿಷಯವನ್ನ ಇಟ್ಕೊಂಡು ಬಿಎಸ್ವೈ ಮನೆಯಲ್ಲಿ ಚರ್ಚೆನ ನಡೆಸಿರುವಂತದ್ದು, ಇಲ್ಲ ಬೇರೆ ವಿಚಾರಗಳನ್ನ ಚರ್ಚೆ ನಡೆಸುವಂತ ನಿಟ್ಟಲ್ಲಿ ಏನಾದ್ರೂ ಸಭೆ ನಡೆಸಿರುವಂತದ್ದು, ಏನು ಒಟ್ಟಾರೆ ಸಭೆಯ ಉದ್ದೇಶ ಏನಾಗಿತ್ತು? ಒಂದು ಡೈರಿ ಏನ್ ರಿಲೀಸ್ ಆಗಿದೆ, ಇದರ ವಿರುದ್ಧ ಹೋರಾಟವನ್ನು ಕೂಡ ಮಾಡಬೇಕು ಅನ್ನೋದಕ್ಕೂ ದೃಷ್ಟಿಯಿಂದನೂ ಕೂಡ ಇವತ್ತು ಬಿಎಸ್ವೈ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ಬೃಹತ್ ಸಮಾವೇಶವನ್ನ ಬೆಂಗಳೂರಿನಲ್ಲಿ ನಡೆಸೋದಕ್ಕೆ ಒಂದು ಬಿಜೆಪಿ ಈಗಾಗಲೇ ಚಿಂತನೆ ನಡೆಸಿದೆ ಅಂತ ಕೂಡ ಹೇಳಲಾಗ್ತದೆ. ಆದ್ರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಮಾರ್ಚ್ ಮೊದಲ ವಾರದಲ್ಲಿ ಈ ಒಂದು ಡೈರಿ ಏನ್ ಬಿಡುಗಡೆಯಾಗಿದೆ, ಈ ಒಂದು ಹೈಕಮಾಂಡ್ಗೆ ಕಪ್ಪ ಕೊಟ್ಟಿದ್ದಾರೆ ಒಂದು ಕಾಂಗ್ರೆಸ್ಸಿಗರು. ಹಾಗಾಗಿ ಈ ಬಗ್ಗೆ ನಾವು ಹೋರಾಟವನ್ನು ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ಒಂದು ಸಮಾವೇಶವನ್ನು ಕೂಡ ನಡೆಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಚಿಂತನೆ ನಡೆದಿದೆ. ಆದ್ರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಮತ್ತೆ 28ನೇ ತಾರೀಕು ಮತ್ತೊಂದು ಸಭೆ ಇದೆ. ಈ ಒಂದು ಸಭೆಯಲ್ಲಿ ಅಂತಿಮವಾಗಿ ಒಂದು ಎಲ್ಲಿ ಒಂದು ಪ್ರತಿಭಟನಾ ಸಮಾವೇಶ ನಡೆಸಬೇಕು, ಯಾರನ್ನ ಕರೆಸಬೇಕು ರಾಷ್ಟ್ರ ಮಟ್ಟದ ನಾಯಕರನ್ನ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಹಾಗಾಗಿ 28ರ ಸಭೆಯಲ್ಲಿ ಅಂತಿಮ ನಿರ್ಧಾರ ಆಗುತ್ತೆ. ಇದ್ರ ಜೊತೆಗೆ ಈಗಾಗಲೇ ಬಿಬಿಎಂಪಿಯಲ್ಲಿ ದೊಡ್ಡ ಮಟ್ಟದ ಹಗರಣ ಇದೆ, ಅದನ್ನು ಕೂಡ ಬಯಲಿಗೆಳಿತೇನೆ ಅಂತ ಕೂಡ ಈಗಾಗಲೇ ಬಿ.ಎಸ್. ಯಡಿಯೂರಪ್ಪನವರು ಕೂಡ ಹೇಳಿದ್ರು. ಈ ನಿಟ್ಟಿನಲ್ಲಿ ಆ ಒಂದು ಯಾವಾಗ ಅದನ್ನ ರಿಲೀಸ್ ಮಾಡಬೇಕು, ಮತ್ತೆ ಒಬ್ಬ ಪ್ರಮುಖ ಪ್ರಭಾವಿ ಸಚಿವರ ಒಂದು ಕೈವಾಡ ಇದೆ ಆ ಒಂದು ಹಗರಣದಲ್ಲಿ, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕೈವಾಡ ಇದೆ ಅಂತ ಕೂಡ ಯಡಿಯೂರಪ್ಪ ಆರೋಪ ಮಾಡ್ತಾ ಬಂದಿದ್ರು. ಹಾಗಾಗಿ ಆ ಒಂದು ಹಗರಣವನ್ನು ಕೂಡ ಒಂದು ರಿಲೀಸ್ ಮಾಡೋದು ಯಾವಾಗ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಹಾಗಾಗಿ ಪ್ರಮುಖವಾಗಿ 2 ವಿಷಯಗಳ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಮಾದೇಶ್, ಅಂದ್ರೆ ಯಾವ್ದದು 3,000 ಕೋಟಿ ಹಗರಣ ಅಂತ? ಮಾದೇಶ್, ನಮಗೂ ಕೂಡ ಸಾಕಷ್ಟು ಕುತೂಹಲ ಇದೆ. ಅಂದ್ರೆ ಬಿಬಿಎಂಪಿಗೆ ಸಂಬಂಧಪಟ್ಟದ್ದು ಅದೊಂದು ಹಗರಣ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಯಾವ ಹಗರಣ, ಯಾವ ಸಚಿವರ ಕೈವಾಡ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈವಾಡ ಎಷ್ಟರ ಮಟ್ಟಿಗಿದೆ ಅನ್ನೋದು ಕೂಡ ನಮಗೂ ಕೂಡ ಗೊತ್ತಾಗಬೇಕಾಗಿದೆ. ಆದ್ರೆ ಯಡಿಯೂರಪ್ಪನವರು ತುಂಬಾ ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ದಾಖಲೆಗಳನ್ನ ಯಾವತ್ತು ರಿಲೀಸ್ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಮಾದೇಶ್, ಓಕೆ, ಧನ್ಯವಾದ ರವೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.